ಐದಿಗೂ ನಮಸ್ಕಾರ. ಏನು ಮಾಡ್ತಿದ್ದೀರಾ? ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಾನು ನಿಮಗೆ ನೀವೇನಾದರೂ ಮನೇಲಿ ಕೂತ್ಕೊಂಡು ಒಂದು ಪಾಕೆಟ್ ಮನಿಗೆ ಬೇಕಾಗುವಂಥ ಒಂದು ದುಡ್ಡನ್ನ ನೀವು ಅರ್ನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಇವತ್ತಿನ ವಿಡಿಯೋ ನಿಮಗೆ ಒಂದಲ್ಲ ಎರಡಲ್ಲ 5 ನಿಮಗೆ ಒಂದಿಷ್ಟು ಅಪ್ಲಿಕೇಶನ್ ಇದೆ, ಒಂದು ವೆಬ್ಸೈಟ್ ಇದೆ, ಅದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಒಂದರಲ್ಲಿ ನಿಮಗೆ ತುಂಬಾ ಜಾಸ್ತಿ ಅರ್ನಿಂಗ್ ಆಗ್ಬೋದು. ಹಂಗಾಗಿ ನಿಮಗೆ ತಿಳ್ಕೊಳ್ಳಿ ಇದ್ರ ಬಗ್ಗೆ. ನಿಮಗೆ ಒಂದಿಷ್ಟು ನಿಮ್ಮೊಂದು ಪಾಕೆಟ್ ಮನಿಗೆ ಅರ್ನ್ ಮಾಡುವಂಥ ಒಂದು ಅಪ್ಲಿಕೇಶನ್ ಇರ್ತವೆ, ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಫಸ್ಟ್ ಅಪ್ಲಿಕೇಶನ್ ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಅಪ್ಸ್ಟಾಕ್ಸ್ ಅಂತ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಇದ್ರ ಬಂದು ನಿಮಗೆ ಏನಪ್ಪಾ ಅಂದರೆ ಇದರಲ್ಲಿ ತುಂಬಾನೇ ನಿಮಗೆ ಅರ್ನಿಂಗ್ಸ್ ಆಗುವಂಥ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು. ಫಸ್ಟ್ ಇದು ಬಂದು ನಿಮಗೆ ಇದರಲ್ಲಿ ಏನಪ್ಪ ಅಂತಂದರೆ ಮೇಯ್ನಾಗಿ ನಿಮಗೆ ಒಂದು ನಿಮ್ಮ ಹತ್ರ ಪಾನ್ ಕಾರ್ಡ್ ಇರಬೇಕಾಗುತ್ತೆ. ಅದಿರುತ್ತೆ ಅಂತ ಅನ್ಕೋತೀನಿ ಎಲ್ಲರ ಹತ್ರನೂ. ಅದಿಲ್ಲ ಅಂತಂದರೆ ನಿಮಗೆ ವಿಡಿಯೋ ಕೊನೆಯದಲ್ಲೂ ತಿಳಿಸ್ಕೊಟ್ಟಿರ್ತೀನಿ, ಅದನ್ನು ನೀವು ಅಲ್ಲಿಂದ ನೋಡ್ಕೋಬೋದು. ಅದನ್ನು ಕೂಡ ಅಪ್ಸ್ಟಾಕ್ಸಲ್ಲಿ ಏನಪ್ಪ ಮಾಡೋದು ಅಂತಂದರೆ ಶೇರ್ ಮಾರ್ಕೆಟ್ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಅದರಲ್ಲಿ ನಿಮಗೆ ಡಿಮ್ಯಾಟ್ ಅಕೌಂಟ್ ಎಲ್ಲ ನಿಮಗೆ ಬೇಕಾಗಿರುತ್ತೆ. ಆ ಡಿಮ್ಯಾಟ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಿಸಿದ್ರೆ, ಒಬ್ಬರ ಹತ್ರ ಕ್ರಿಯೇಟ್ ಮಾಡಿಸಿದ್ರೆ ನಿಮಗೆ 1200 ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ ಯಾವುದೋ ಒಂದು ಬೇರೆ ಥರ ಅಲ್ಲ ಅಂತಂದರೆ, ಈಗ ಅದನ್ನು ಯೂಸ್ ಮಾಡಿಬಿಟ್ಟು ಶೇರಿಗೆ ಹಾಕ್ಬಿಟ್ಟು ಒಂದು ಏನಾದರೂ ಶೇರ್ನ ತೊಗೊಂಡು ಅದಾದಮೇಲೆ ನೀವು ವಿತ್ಡ್ರಾವಲ್ ಮಾಡಬೇಕು ಅನ್ನೋದು ಇಲ್ಲ. ನಿಮಗೆ ಇದನ್ನು ನೀವು ಒಬ್ರಿಗೆ ರೆಫರ್ ಮಾಡಿದ್ದೀರಾ ಅಂತಂದರೆ ಆರಾಮಾಗಿ ನೀವು ಅದನ್ನು ವಿತ್ಡ್ರಾವಲ್ ಮಾಡ್ಬೋದು. ಅದನ್ನು ವಾಪಸ್ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ, ನೀವು ಮೊದಲೇ ಯಾವ ಬ್ಯಾಂಕ್ ಅಕೌಂಟ್ನ ನೀವು ಅದಕ್ಕೆ ಪ್ರೊವೈಡ್ ಮಾಡಿರ್ತೀರಾ, ಅಂದರೆ ಲಿಂಕ್ ಮಾಡಿರ್ತೀರಾ, ಅದಕ್ಕೆ ಅವರು ನಿಮಗೆ ದುಡ್ಡನ್ನ ಹಾಕ್ತಾರೆ ಅಂತ ಹೇಳ್ಬೋದು. ಇದು ನಿಮಗೆ ತುಂಬಾ ಜೆನ್ಯೂನ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಇದು ನಿಮಗೆ ತುಂಬಾ ಯೂಸ್ಫುಲ್ ಇರುತ್ತೆ ಈ ಅಪ್ಲಿಕೇಶನು. ಒಬ್ಬರಿಗೆ ಈಗ 1200 ರೂಪಾಯಿ ಅಂತಂದರೆ ಈಗ ಏನಪ್ಪ ಅಂತಂದರೆ ಅದು ಹೆಂಗೆ ಕೊಡ್ತಾರೆ ಅಂತಂದರೆ 800 ರೂಪಾಯಿ ನಿಮಗೆ ಅವರು ಸೈನ್ ಅಪ್ ಮಾಡಿದ ಕೂಡಲೇ ನಿಮಗೇನೆ ಸಿಗುತ್ತೆ ಅಂತ ಹೇಳ್ಬೋದು. ಸೈನ್ ಅಪ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅದು ಆ ರೀತಿ ನಿಮಗೆ 800 ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಏನಪ್ಪ ಅಂತಂದರೆ 400 ರೂಪಾಯಿ, ಇನ್ನು ಉಳಿದಿದ್ದು 400 ರೂಪಾಯಿ ಬಂದು ನಿಮಗೆ ಹೆಂಗೆ ಮಾಡ್ತಾರೆ ಅಂತಂದರೆ ಅವ್ರನ್ನ ಶೇರ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು. ಈಗ 800 ರೂಪಾಯಿ ಅಂತಂದರೆ ನಿಮಗೆ ಜಾಸ್ತಿನೇ ಆಯಿತು. ಅದು ಕೂಡ ನಿಮಗೆ ಒಂದು ರೆಫರ್ಗೆ ಅಂತಂದರೆ 800 ರೂಪಾಯಿ. ಅದನ್ನು ನೀವು ಆರಾಮಾಗಿ ಒಂದು 10 ಜನಕ್ಕೂ ಮಾಡೋದು ಕೂಡ ನೀವು ಒಂದು ಒಳ್ಳೆ ಅರ್ನಿಂಗ್ನ ಮಾಡ್ಬೋದು. ಈ ರೀತಿ ನೀವು ಆರಾಮಾಗಿ ಇದನ್ನು ಒಬ್ರಿಗೆ ರೆಫರ್ ಮಾಡಿಬಿಟ್ಟು ಟ್ರೈ ಮಾಡ್ಬೋದು. ನಾನು ಆಗಲೇ ಒಂದ್ಸತಿ ಮಾಡಿ ಇದರಿಂದ ಅರ್ನ್ ಕೂಡ ಮಾಡಿದ್ದೀನಿ. ಒಂದ್ಸತಿ ಇನ್ಸ್ಟಾಗ್ರಾಮ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಗೊತ್ತಾಗುತ್ತೆ. ನೀವು ಅಲ್ಲಿಂದ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ಹೊಸ ಹೊಸ ಅಪ್ಡೇಟ್ಸ್ಗಳು ಕೂಡ ನಿಮಗೆ ಕನ್ನಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇಲ್ಲಿ ವೀಡಿಯೋ ಮಾಡಿಲ್ಲ ಅಂತಂದರೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಇದ್ರದ್ದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಪ್ಸ್ಟಾಕ್ಸಿಂದು. ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ನೀವು ಒಂದಿಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಾಗಿರ್ಬೋದು ಹೋಗ್ಬಿಟ್ಟು ಶೇರ್ ಮಾಡಿ, ಅದಾದಮೇಲೆ ನೀವು ಅರ್ನ್ ಮಾಡ್ಬೋದು. ನೀವು ಕೂಡ ಇದನ್ನು ಆರಾಮಾಗಿ ನೀವು ಒಂದ್ಸತಿ ಅರ್ನ್ ಮಾಡಿದ್ರೆ ಸಾಕು, ನಿಮಗೆ ಆರಾಮಾಗಿ ಇದು ನಿಮಗೆ ತುಂಬಾ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಇದ್ರ ಅಕೌಂಟು ಕೂಡ ನೀವು ಕ್ರಿಯೇಟ್ ಮಾಡೋದು ತುಂಬಾ ಈಸಿ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಅಪ್ಲಿಕೇಶನ್ ಬರುತ್ತೆ ಒನ್ ಕೋಡ್ ಅಂತ. ಈ ಅಪ್ಲಿಕೇಶನ್ ಲೋಗೋ ಬಂದ್ಬಿಟ್ಟು ಈ ರೀತಿ ಇರುವಂಥದ್ದು ನೋಡ್ಕೊತಿದ್ದೀರಾ ನೀವು. ಒನ್ ಕೋಡ್, ಈ ಅಪ್ಲಿಕೇಶನ್ ಏನಪ್ಪ ಅಂತಂದರೆ ನೀವು ಈಗ ಗೊತ್ತಿರುತ್ತೆ ನಿಮಗೆ ಇದ್ರ ಬಗ್ಗೆ. ಏನಪ್ಪ ಅಂತಂದರೆ ಇದಕ್ಕೂ ಕೂಡ ನಿಮಗೆ ಪಾನ್ ಕಾರ್ಡ್ ಬೇಕಾಗುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ ಒನ್ ಕೋಡ್ ಅಂತ ಈ ಅಪ್ಲಿಕೇಶನು. ಪಾನ್ ಕಾರ್ಡ್ ಬೇಕು ಇದಕ್ಕೂ ಕೂಡ ನಿಮಗೆ. ಇದರಲ್ಲಿ ಏನಪ್ಪ ಮಾಡೋದು ಅಂತಂದರೆ ನೀವು ಏನಾದರೂ ಯಾರಿಗಾದ್ರೂ ಒಂದ್ಸತಿ ರೀಚಾರ್ಜ್ ಮಾಡಿದ್ದೀರಾ ಅಂತಂದರೆ ರೀಚಾರ್ಜ್ ಮಾಡು ಕೂಡ ನೀವು ಅರ್ನ್ ಮಾಡ್ಬೋದು. ಮತ್ತೇನಪ್ಪ ಅಂತಂದರೆ ಯಾರಿಗಾದ್ರೂ ಅಕೌಂಟ್ನ ನೀವು ಒಂದು ಬ್ಯಾಂಕಲ್ಲಿ ಅಕೌಂಟ್ನ ಓಪನ್ ಮಾಡಿಸಿ ಕೂಡ ನೀವು ಅರ್ನ್ ಮಾಡ್ಬೋದು. ಕೋಟಕ್ ಮಹೀಂದ್ರಾ ಬ್ಯಾಂಕು, ಮತ್ತು ನಿಮಗೆ ಹೊಸ ಬೇರೆ ಬೇರೆ ಅಪ್ಲಿಕೇಶನ್ ಇರುತ್ತಲ್ಲ, ನಿಮಗೆ ಪೇಮೆಂಟ್ ಬ್ಯಾಂಕ್ ಇರ್ಬೋದು ಅಂತಂದರೆ ಈಗ ಪೇಟಿಎಮ್ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಆ ರೀತಿ ನೀವು ಅಕೌಂಟ್ನ ಓಪನ್ ಮಾಡಿಸಿ ಕೂಡ ನೀವು ಅರ್ನ್ ಮಾಡ್ಬೋದು. ಇದಕ್ಕೆ ನಿಮಗೆ 200-300 ರೂಪಾಯಿ ತನಕ ನಿಮಗೆ ಇದರಲ್ಲಿ ಪ್ರೈಸ್ನ ಇಟ್ಟಿರ್ತಾರೆ. ಇದು ನಿಮಗೆ ಜೆನ್ಯೂನ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಎಲ್ಲ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುವಂಥ ಒಂದು ಅಪ್ಲಿಕೇಶನ್ನ ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು. ಯಾವುದೋ ಒಂದು ಸೈಡ್ ಲೋಡ್ ಅಪ್ಲಿಕೇಶನ್ ಆಗಿರೋದಿಲ್ಲ. ಇದು ನಿಮಗೆ ಎಲ್ಲ ನೀವು ಬೇಕಿರೋ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಈ ಒನ್ ಕೋಡ್ ಅಪ್ಲಿಕೇಶನಲ್ಲಿ ಏನಪ್ಪ ಮಾಡೋದು ಅಂತಂದರೆ ನಿಮಗೆ ಹೇಳಿದ್ದೀನಿ, ಡಿಮ್ಯಾಟ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಿಸ್ಬೋದು. ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡಿಸಿದ್ರೆ ನಿಮಗೆ ಗ್ರೋ ಅಪ್ಲಿಕೇಶನ್ ಆಗಿರ್ಬೋದು, ಈ ಅಪ್ಸ್ಟಾಕ್ ಆಗಿರ್ಬೋದು, ಅದರಲ್ಲೂ ಕೂಡ ನಿಮಗೆ ತುಂಬಾ ಜಾಸ್ತಿ ಅರ್ನಿಂಗ್ ಕೊಡ್ತಾರೆ. ಅಂತಂದರೆ ನಿಮಗೆ ಅದರಲ್ಲಿ ನಿಮಗೆ 1200 ರೂಪಾಯಿ ಅಂತಂದರೆ ನೀವು ಅದನ್ನು ಅಕೌಂಟ್ ಮಾಡಿಸ್ಬಿಟ್ಟು ಆ ರೀತಿ ಮಾಡಬೇಕಾಗತ್ತೆ. ಇದನ್ನು ಅದಕ್ಕಿಂತ ಮುಂಚೆನೇ ನೀವು ಅಕೌಂಟ್ನ ಓಪನ್ ಮಾಡಿಕೊಂಡ್ರೆ ಇದರಲ್ಲಿ ನಿಮಗೆ 800 ರೂಪಾಯಿ ಅಂತ ಅನ್ಕೋತೀನಿ, ಆ ರೀತಿ ನಿಮಗೆ ಪ್ರೈಸ್ ಇರುತ್ತೆ ಅಂತ ಹೇಳ್ಬೋದು. ಇದನ್ನು ನೀವು ಡೈರೆಕ್ಟಿವ್ ಬ್ಯಾಂಕಿಗೆ ಅಕೌಂಟ್, ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲಾಂತಂದರೆ ಪೇಟಿಎಮ್ಗೂ ಕೂಡ ಹಾಕೊಬೋದು. ಯಾವ ರೀತಿ ಮಾಡೋದು ನಿಮಗೆ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಅದನ್ನು ಕೂಡ ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಮತ್ತು ನಿಮಗೆ ರೆಫರಲ್ ಕೋಡ್ ಅಂತ ಇರುತ್ತಲ್ಲ ಅದನ್ನು ಕೂಡ ಹಾಕಿರ್ತೀನಿ. ಇದನ್ನು ನೀವು ಕನ್ನಡ ಟೆಕ್ ಇನ್ಫೋ ಅಂತ ಹೋಗ್ಬಿಟ್ಟು ಈಗ ರೆಫರಲ್ ಕೋಡ್ನ ಹಾಕಿ ಏನಾದರೂ ನೀವು ಮಾಡಿದ್ರಿ ಅಂತಂದರೆ ನಿಮಗೆ ಯೂಸ್ಫುಲ್ ಆಗುವಂಥ ಒಂದು ಬೆನಿಫಿಟ್ ಏನಾದರೂ ಸಿಗ್ಬೋದು. ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಅಂತಂದರೆ ಇದನ್ನು ಅಪ್ಲಿಕೇಶನ್ ಓಪನ್ ಆಗುತ್ತೆ, ಆರಾಮಾಗಿ ನೀವು ಅದನ್ನು ಯೂಸ್ ಮಾಡ್ಬೋದು.
ನಿಮಗೆ ರೆಫರಲ್ ಕೋಡ್ ಹಾಕಿದ್ದೀರಾ ಅಂತಂದರೆ ನಿಮ್ಗೆ ಏನಾದರೂ ಈಗ ಒಬ್ಬೊಬ್ಬರಿಗೆ ಇನ್ಸ್ಟಾಲ್ ಮಾಡಿರ್ತಾರೆ, ಅವರಿಗಿಂತ ನಿಮಗೆ ಅವ್ರೇನಾದ್ರು ಅರ್ನ್ ಮಾಡಿದ್ರು ಅಂತಂದರೆ ಅದರಲ್ಲಿ ನಿಮಗೆ 10% ಅಂತ ಕೊಡ್ತಾರೆ. ನಿಮಗೂ ಕೂಡ ಅದನ್ನು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ರೆಫರಲ್ ಕೋಡ್ನ ಹಾಕಿ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ನಿಮಗೂ ಕೂಡ ಆಫರ್ಗಳೇನಾದ್ರು ನೆಕ್ಸ್ಟ್ ಅಪ್ಲಿಕೇಶನ್ ಬರುತ್ತೆ. ಇದು ನಿಮಗೆ ಗೊತ್ತಿರುವಂಥ ಒಂದು ಅಪ್ಲಿಕೇಶನ್ ಅಮೆಝಾನ್ ಅಪ್ಲಿಕೇಶನ್ ಯಾವ ರೀತಿ ಅರ್ನ್ ಮಾಡೋದು ಅಂತ ನಿಮಗೆ ಗೊತ್ತಿರೋಣ ಅಂತ ಅನ್ಕೋತೀನಿ. ಇದರಲ್ಲಿ ನಿಮಗೆ ಅಮೆಝಾನ್ ಪೇ ಅಂತ ನಿಮಗೆ ಗೊತ್ತಿರ್ಬೋದು. ಅಮೆಝಾನ್ ಪೇ ಅಪ್ಲಿಕೇಶನ್ ಅಂತಂದರೆ ನಿಮಗೆ ಅದರೊಳಗಡೆ ಇರುವಂಥದ್ದು. ಅಮೆಝಾನ್ ಪೇಯಲ್ಲಿ ನೀವು ಒಬ್ಬರಿಗೆ ಇದನ್ನು ಕೂಡ ನೀವು ರೆಫರ್ ಮಾಡಿ ಅರ್ನ್ ಮಾಡ್ಬೋದು. ಕ್ಯಾಶ್ ಬ್ಯಾಕ್ಗಳು ಜಾಸ್ತಿ ಬರುತ್ತೆ ಇದರಲ್ಲಿ ನಿಮಗೆ. ಇದನ್ನು ಕೂಡ ನೀವು ಟ್ರೈ ಮಾಡಿ ಒಂದ್ಸತಿ. ನೀವು ಗೂಗಲ್ ಪೇ ಎಲ್ಲ ನಿಮಗೆ ಮುಂಚೆ ಎಲ್ಲ ಸಿಗ್ತಾ ಇತ್ತು, ಅದರಲ್ಲಿ ನಿಮಗೆ ಏನು ಅಷ್ಟೊಂದು ನಿಮಗೆ ಫಸ್ಟಿಗೆಲ್ಲ ಸಿಗೋದು ಕ್ಯಾಶ್ ಬ್ಯಾಕ್ ಎಲ್ಲ ನಿಮಗೆ ಆದಷ್ಟು ಈಗ ಎಲ್ಲ ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದಿಷ್ಟು ಕೂಪನ್ಗಳೆಲ್ಲ ಆ ರೀತಿ ಕೊಡ್ತಿದ್ದಾರೆ, ಅದೇನು ಯೂಸ್ ಆಗಲ್ಲ ನಿಮಗೆ. ಹಂಗಾಗಿ ಏನಪ್ಪ ಅಂತಂದರೆ ಈ ಅಮೆಝಾನ್ ಪೇಯಲ್ಲಿ ಏನು ಮಾಡೋದು ಅಂತಂದರೆ ಇದರಲ್ಲೂ ಕೂಡ ನಿಮಗೆ ಅಮೆಝಾನ್ ಪೇಗೆ ಈಗ ರೆಫರ್ ಮಾಡಿಬಿಟ್ಟು ನೀವು ಅರ್ನ್ ಮಾಡ್ಬೋದು. ಒಬ್ಬರಿಗೆ 75 ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು. ಅವ್ರು ಏನು ಮಾಡಬೇಕಾಗಿಲ್ಲ, ಇದನ್ನು ರಿಜಿಸ್ಟರ್ ಮಾಡ್ಕೊಂಬಿಟ್ಟು ನೀವು ಕಳಿಸಿರುವಂಥ ಒಂದು ಲಿಂಕಲ್ಲಿ ಅವರು ಓಪನ್ ಮಾಡಿಬಿಟ್ರೆ ನಿಮಗೆ ಅಮೆಝಾನಿಗೆ ಕರ್ಕೊಂಡು ಹೋಗುತ್ತೆ. ಅದರಿಂದ ನೀವು ಅವರು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡೋದಷ್ಟೇ. ಇದರಲ್ಲಿ ನಿಮಗೆ ನಿಮ್ಮ ಒಂದು ಗೂಗಲ್ ಪೇ ಯಾವ ರೀತಿ ಇದೆ ಇದು ಕೂಡ ಅಷ್ಟೇ. ಇದು ಟ್ರಸ್ಟೇಬಲ್ ಬ್ರ್ಯಾಂಡು ಅಂತಂದರೆ ನಿಮಗೆ ಗೊತ್ತಿರುತ್ತೆ ಅಮೆಝಾನ್ ಎಲ್ಲ, ಅದ್ರ ಬಗ್ಗೆ ನಿಮಗೆ ಹೇಳೋ ಮಾತಿಲ್ಲ. ಅಂತಂದರೆ ಈಗ ಅಮೆಝಾನಲ್ಲಿ ಏನು ಮಾಡೋದು ಅಂತಂದರೆ ಅದು 75 ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು. ಇದರಿಂದ ನೀವು ಅರ್ನ್ ಮಾಡ್ಬೋದು. ಇದರಿಂದನೂ ಕೂಡ ನೀವು ಅಮೆಝಾನ್ ಪೇಲಿ ನಾನು ಈಗ ಎಷ್ಟು ಅರ್ನ್ ಮಾಡಿದ್ದೀನಿ ಅಂತಂದರೆ ಇದರಲ್ಲಿ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅಂತಂದರೆ 578 ರೂಪಾಯಿ ಅರ್ನ್ ಮಾಡಿದ್ದೀನಿ. ನಿಮಗೆಲ್ಲ ನಿಮಗೆ ಪ್ರೂಫ್ ಕೂಡ ನಿಮಗೆ ಸೈಡಲ್ಲೆಲ್ಲ ತೋರಿಸ್ತಾ ಇರ್ತೀನಿ, ನೋಡ್ಕೊತಿರ್ಬೋದು. ಇದ್ರದ್ದು ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಂದ ಕೂಡ ನೀವು ಟ್ರೈ ಮಾಡ್ಬೋದು. ನಾನು ಇಷ್ಟು ದಿನ ಈಗ ರೆಫರ್ ಮಾಡಿ ಅದು ಕ್ಯಾಶ್ ಬ್ಯಾಕ್ ಎಲ್ಲ ಬಂದು ನಿಮಗೆ ಟೋಟಲ್ 578 ರೂಪಾಯಿ ಅರ್ನ್ ಮಾಡಿದ್ದೀನಿ. ಈಗ ನನ್ನ ಹತ್ರ ಬ್ಯಾಲೆನ್ಸ್ ಇರುವಂಥದ್ದು ನೋಡ್ತೀರಾ 99 ರೂಪಾಯಿ ಇರುವಂಥದ್ದು. ಇದು ಕೂಡ ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನ ನೀವು ಏನಕ್ಕಪ್ಪ ಯೂಸ್ ಮಾಡೋದು ಅಂತಂದರೆ ನೀವು ಆರಾಮಾಗಿ ಇದನ್ನ ಪೇಮೆಂಟ್ ಮಾಡ್ಬೋದು ಅಂತಂದರೆ ಈಗ ಏನಾದರೂ ಈಗ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ಇದರಿಂದನೇ ನೀವು ಪೇಮೆಂಟ್ ಮಾಡ್ಬೋದು. ಮತ್ತು ನೀವು ಮೊಬೈಲ್ ಕರೆನ್ಸಿ ಹಾಕ್ಸ್ಕೊತಿದ್ದೀರಾ ಅಂತಂದರೆ ಇದರಿಂದನೇ ಮಾಡ್ಬೋದು. ಮನೇಲಿ ಕೇಳೋದನ್ನ ತಪ್ಪುತ್ತೆ. ಇದರಿಂದ ನೀವು ಕರೆನ್ಸಿ ಹಾಕ್ಕೊಂಡ್ರೆ ನಿಮಗೆ ಈಗ ಮನೇಲಿ ಕೇಳೋದು ಈಗ ಕರೆನ್ಸಿ ಹಾಕ್ಸ್ಬೇಕು ದುಡ್ಡು ಕೊಡೋ ಆ ರೀತಿ ಎಲ್ಲ ನೀವು ಕೇಳೋದು ತಪ್ಪುತ್ತೆ ಅಂತ ಹೇಳ್ಬೋದು. ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇದು ನಿಮಗೆ 75 ರೂಪಾಯಿ ಅಂತಂದರೆ ಅದು ಏನು ಕಮ್ಮಿ ಅಲ್ಲ, ಯಾರು ಕೊಡೋದಿಲ್ಲ ಅಷ್ಟೊಂದು ನಿಮಗೆ. ಹೋಗ್ಬಿಟ್ಟು ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇದು ಒಂದು ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ಬೋದು ಅಮೆಝಾನ್ ಪೇ. ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಲಿಂಕ್ನ ನಾನು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಬರುತ್ತೆ, ಇದು ನಿಮಗೆ Coinswitchkuber ಅಂತ. ಇದು ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಇದರಿಂದನೂ ಕೂಡ ನೀವು ಯಾವ ರೀತಿ ಅರ್ನ್ ಮಾಡೋದು ಅಂತಂದರೆ ಇದರಲ್ಲಿ ಏನಪ್ಪ ಅಂದರೆ ನಿಮಗೆ ಗೊತ್ತಿರುತ್ತೆ ಬಿಟ್ಕಾಯಿನ್ ಅಪ್ಲಿಕೇಶನು ಇದೆಲ್ಲ ನಿಮಗೆ ಅಷ್ಟೊಂದು ಏನಪ್ಪ ಇರುತ್ತೆ ಅಂತಂದರೆ ಇದರಲ್ಲೂ ಕೂಡ ನೀವು ರೆಫರ್ ಮಾಡ್ಬೋದು. ರೆಫರ್ ಮಾಡಿದ್ರೆ ಒಬ್ಬರಿಗೆ ರೆಫರ್ ಮಾಡಿದ್ದೀರಾ ಅಂತಂದರೆ 50 ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ನಿಮಗೆ ಒಬ್ಬರಿಗೆ ರೆಫರ್ ಮಾಡಿದ್ರೆ 50 ರೂಪಾಯಿ ಸಿಗುತ್ತೆ. ಅದಾದಮೇಲೆ ಅವರಿಗೂ ಕೂಡ ನೀವು ಯಾರಿಗೆ ರೆಫರ್ ಮಾಡಿರ್ತೀರಾ ಅವರಿಗೆ 50 ರೂಪಾಯಿ ಹೊರತು ಬಿಟ್ಕಾಯಿನ್ ಕೊಡ್ತಾರೆ ಅಂತ ಹೇಳ್ಬೋದು. ಅದು ಕೂಡ ನಿಮಗೆ ಸೇಲ್ ಮಾಡೋದಾಗಿರ್ಬೋದು, ಅದೇ ರೀತಿ ಎಲ್ಲ ಮಾಡ್ಬಿಟ್ಟು ನೀವು ಅದರಿಂದನೂ ಕೂಡ ನೀವು ಇದರಿಂದ ನಿಮ್ಮ ಒಂದು ಫ್ರೆಂಡ್ ಕೂಡ ಅರ್ನ್ ಮಾಡ್ಬೋದು ಅಂತ ಹೇಳ್ಬೋದು. 50 ರೂಪಾಯಿ ಈಗ ಅದೇ ರೀತಿ ನೀವು ಸೇಲ್ ಮಾಡೋದಾಗಿರ್ಬೋದು, ನಿಮ್ಗೆ ಗೊತ್ತಿರುತ್ತೆ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇದಕ್ಕೂ ಕೂಡ ನಿಮಗೆ ಪಾನ್ ಕಾರ್ಡ್ ಬೇಕಾಗಿರುತ್ತೆ ಅಂತ ಹೇಳ್ಬೋದು. ಇದೆಲ್ಲ ನಿಮಗೆ ಟ್ರಸ್ಟೆಡ್ ಅಪ್ಲಿಕೇಶನ್ ಆಗಿರುತ್ತೆ. ಮತ್ತು ನಿಮ್ಗೆ ಅವರು ಈಗ ಏನಪ್ಪ ಅಂತಂದರೆ ಇದನ್ನ ನೀವು ಬ್ಯಾಂಕ್ ಅಕೌಂಟ್ ಎಲ್ಲ ನೀವು ಲಿಂಕ್ ಮಾಡಿರ್ತಿಲ್ಲ, ಏನೂ ತೊಂದರೆ ಇರೋದಿಲ್ಲ. ಇದರಿಂದ ನಿಮಗೆ ಎಲ್ಲ ಟ್ರಸ್ಟೆಡ್ ಆಗಿರುತ್ತೆ. ಕಂಪ್ನಿ ಬಂದು ಯಾವುದೇ ನಾನು ಬೇರೆ ಅಪ್ಲಿಕೇಶನ್ ಹೇಳ್ತಾ ಇಲ್ಲ ಅಂತ ಹೇಳ್ಬೋದು. ಒಳ್ಳೆ ಅಪ್ಲಿಕೇಶನ್ಸ್ಗಳನ್ನೇ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದರಿಂದ ನೀವು ಅರ್ನ್ ಮಾಡ್ಬೋದು. ನಾನು ಕೂಡ ಅರ್ನ್ ಮಾಡಿರ್ತೀನಿ ಇದರಿಂದ, ಹಂಗಾಗಿ ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಮತ್ತು ನಿಮಗೆ ಸ್ಕ್ರ್ಯಾಚ್ ಕಾರ್ಡು ಅದೆಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಇದರಿಂದ ನೀವು ಒಬ್ಬರಿಗೆ ರೆಫರ್ ಮಾಡಿದ್ರಿ ಅಂತಂದರೆ 50 ರೂಪಾಯಿ ಸಿಗುತ್ತೆ, ಅವರಿಗೂ 50 ರೂಪಾಯಿದು ಬಿಟ್ಕಾಯಿನ್ ಸಿಗುತ್ತೆ ಅಂತ ಹೇಳ್ಬೋದು. ಆರಾಮಾಗಿ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ, ಇದ್ರ ಬಗ್ಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬಾ ಒಳ್ಳೆ ಈಗ ಅಪ್ಲಿಕೇಶನ್ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ನಿಮಗೆ ಒಂದು 1000 ರೂಪಾಯಿ ಹಾಕ್ಬಿಟ್ಟು ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. 100 ರೂಪಾಯಿನ ನಿಮ್ಮ ಹತ್ರ ಇರುವಂಥ 100 ರೂಪಾಯಿನ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟು ನೀವು ಅದನ್ನು ನೀವು ಯಾವಾಗಪ್ಪ ಅಂತಂದರೆ ನೀವು ಏನಾದರೂ ಅದು ಪ್ರೈಸ್ ಜಾಸ್ತಿ ಆಯಿತು ಆ ಟೈಮಲ್ಲಿ ನಿಮಗೆ ಇದನ್ನು ನೀವು ಆರಾಮಾಗಿ ನೀವು ಪ್ರೈಸ್ ಜಾಸ್ತಿ ಆದಾಗ ಇದನ್ನು ಸೇಲ್ ಮಾಡಿಬಿಟ್ಟು ಕೂಡ ನೀವು ಅರ್ನ್ ಮಾಡ್ಬೋದು ಅಂತ ಹೇಳ್ಬೋದು. ತುಂಬಾ ಒಂದು ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಇದು ಕೂಡ ಇದು ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ನೀವು ಜಾಸ್ತಿ ಏನಾದರೂ ರೆಫರ್ ಮಾಡಿಬಿಟ್ಟೆ ನೀವು ಅರ್ನ್ ಮಾಡ್ತಿದ್ದೀರಾ ಅಂತಂದರೆ, ತುಂಬಾ ಜಾಸ್ತಿ ರೆಫರ್ ಮಾಡಿ ಅರ್ನ್ ಮಾಡ್ತಿದ್ದೀರಾ ಅಂತಂದರೆ ಅದೇ 1200 ರೂಪಾಯಿ ತನಕ ನಿಮಗೆ ಬಿಟ್ಕಾಯಿನ್ ಕೂಡ ಅವರು ಕೊಡ್ಬೋದು ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಬಂತು ಅಂತಂದರೆ ನೀವು ಆರಾಮಾಗಿ ಅದನ್ನು ನೀವು ಸೇಲ್ ಮಾಡೋದು ಬೈ ಮಾಡೋದು ಆ ರೀತಿ ಎಲ್ಲ ಮಾಡ್ಬೋದು. ಇದರಿಂದ ಕೂಡ ನಿಮಗೆ ತುಂಬಾ ಅರ್ನಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಬರುತ್ತೆ. ಇದರಲ್ಲಿ ನಿಮಗೆ ವೆಬ್ಸೈಟ್ ಅಂತ ಹೇಳಿದೆ. ವೆಬ್ಸೈಟ್ ಬಂದು ನಿಮಗೆ starclicks ಅಂತ. ಇದನ್ನ ನೀವು ಏನಪ್ಪ ಅಂತಂದರೆ ನಿಮ್ಮೊಂದು ವೆಬ್ಸೈಟ್ ಯಾವುದಾದ್ರೂ ವೆಬ್ಸೈಟ್ಗಳು ಇದು ನಿಮಗೆ ತೋರಿಸ್ತಾ ಇರುತ್ತೆ. ಒಂದು ಒಳ್ಳೆ ವೆಬ್ಸೈಟ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾವುದೊಂದು ಕೆಟ್ಟ ವೆಬ್ಸೈಟ್ ಆಗಿರೋದಿಲ್ಲ. ಇದು ಒಳ್ಳೆ ವೆಬ್ಸೈಟ್ಗೆ ನಿಮಗೆ ತೋರಿಸುತ್ತೆ. ಅದನ್ನು ಕ್ಲಿಕ್ ಮಾಡೋದಷ್ಟೇ. ನಿಮಗೆ ಈಗ ಹೆಸರಲ್ಲೇ ಇರುವಂಥದ್ದು starclicks ಅಂತ. ಇದನ್ನು ನೀವು ಕ್ಲಿಕ್ ಮಾಡೋದ್ರಿಂದ ಏನಪ್ಪ ಅಂತಂದರೆ
ನೀವು ಈಗ ನೋಡ್ತಿರ್ಬೋದು ಈ ರೀತಿ ನಿಮಗೆ ಒಂದು ವೆಬ್ಸೈಟ್ ಎಲ್ಲ ಕಾಣಿಸ್ತಾ ಇರುತ್ತೆ. ಡೈಲಿ ನಿಮಗೆ 11 ಏನೋ ಕೊಡ್ತಾರೆ ಅಂತ ಹೇಳ್ಬೋದು. ನೀವೇನು ಮೆಂಬರ್ಶಿಪ್ ತಗೊಳ್ತೀರಾ ಅಂತಂದರೆ, ಮೆಂಬರ್ಶಿಪ್ ತಗೊಂಡ್ರೆ ನಿಮ್ಗೆ ಏನಪ್ಪ ಅಂತಂದರೆ ನಿಮಗೆ ಜಾಸ್ತಿ ಈಗ ಆ್ಯಡ್ಸ್ ಅಂತಂದರೆ ವೆಬ್ಸೈಟ್ಗಳು ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ನಿಮಗೆ ಬರೀ ಇದರಲ್ಲಿ ನಿಮಗೆ ಎಷ್ಟಪ್ಪ ಅಂದರೆ ನನಗೆ 11 ಸಿಗ್ತಾ ಇರುವಂಥದ್ದು ಸಿಲ್ವರ್ ಮೆಂಬರ್ ಆಗಿರಿದ್ದೀನಿ, ಹಂಗಾಗಿ ನಿಮಗೆ ಮಾಮೂಲಿ ಏನು ಸಿಗ್ತಾ ಇಲ್ಲ, ನಮಗೆ 11 ಇರುವಂಥದ್ದು. ನನ್ನ ಹತ್ರ ಹಂಗೂ ನಾನು ಇಷ್ಟು ದಿನ ಅದನ್ನು ಯೂಸ್ ಮಾಡ್ತಾ $10.58 ಅಂತ ಏನಿದೆ ಇದನ್ನು ಅರ್ನ್ ಮಾಡಿರುವಂಥದ್ದು. ಇದು ನಿಮಗೆ ಇಂಡಿಯನ್ಗೆ ಕನ್ವರ್ಟ್ ಮಾಡಿದರೆ $797 ಇರುವಂಥದ್ದು ನನ್ನ ಹತ್ರ. ಇದನ್ನು ನಾನು ಈಗೇನಾದರೂ ನಾನು ಗೋಲ್ಡ್ ಮೆಂಬರ್ಶಿಪ್ ಆ ರೀತಿ ಏನಾದರೂ ಇದನ್ನು ಮಾಡ್ಕೊಂಡಿದ್ರೆ ನನಗೆ ಈಗ ನನ್ನ ಒಂದು ಪೇಪಾಲ್ ಅಕೌಂಟ್ಗೆ ಬಂದಿರುವಂಥದ್ದು ಬಂದಿರ್ತಿತ್ತು ಅಂತಂದರೆ ಈಗ ಅದು ಬಂದಿಲ್ಲ. ಇದೇ ವ್ಯಾಲೆಟಲ್ಲಿ ಇರುವಂಥದ್ದು. ಇದು ಕೂಡ ನಿಮಗೆ ಟ್ರಸ್ಟೆಡ್ ವೆಬ್ಸೈಟು. ಇದನ್ನು ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಈಗ starclicks ರಿವ್ಯೂ ಅಂತ ಕೂಡ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ರಿವ್ಯೂ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದರಿಂದನೂ ಕೂಡ ನಿಮಗೆ ಅರ್ನಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಅದಾದ್ಮೇಲೆ ನೀವು ಯಾವ ರೀತಿ ವಿಡ್ರಾವಲ್ ಮಾಡೋದು ಅಂತಂದರೆ ಪೇಪಾಲ್ ಅಕೌಂಟ್ ಅಂತ ಇರುತ್ತೆ. ಇದು ನಿಮಗೆ ಗೊತ್ತಿರ್ಬೋದು. ಇದು ಕೂಡ ಒಳ್ಳೆ ನೀವು ಬೇರೆ ಬೇರೆ ದೇಶದ್ದೆಲ್ಲ ಕರೆನ್ಸಿನೆಲ್ಲ ನೀವು ಅದಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನಮ್ಮ ಇಂಡಿಯನ್ ಇದಕ್ಕೆ ತಗೋಬೋದು. ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಸಿಗುತ್ತೆ ಅಂತ ಹೇಳ್ಬೋದು, ಬರುತ್ತೆ. ಅದನ್ನು ಒಂದೇ ಒಂದು ಇಮೇಲ್ ಐ ಡಿ ಮೇಲೆ ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಒಂದು ಇಮೇಲ್ ಐ ಡಿನ ಕೊಟ್ಟರೆ ಸಾಕು, ನಿಮಗೆ ಪೇಪಾಲಿಂದ ಅವರು ದುಡ್ಡನ್ನ ಹಾಕ್ಬೋದು. ಕೂಡ ನಿಮಗೆ ಈಗ $50 ಆಗಬೇಕಾಗತ್ತೆ. ಇದರಲ್ಲಿ ನನಗೆ $50 ಆಗಬೇಕಾಗತ್ತೆ. ಇಲ್ಲ ಅಂತಂದರೆ ಇದು ನಿಮಗೆ 2000 3000 ರೂಪಾಯಿ ಏನಿದೆ ಇದನ್ನು ಪರ್ಚೇಸ್ ಮಾಡಿಕೊಂಡ್ರೆ ಮೆಂಬರ್ಶಿಪ್ ಬಂದು ಇದರಿಂದ ನೀವು ಡೈಲಿ ಕ್ಲಿಕ್ ಮಾಡ್ತಾ ಇರ್ಬೋದು ವೆಬ್ಸೈಟ್ಗಳನ್ನ. ಯಾವುದೇ ಒಂದು ನಿಮಗೆ ತೊಂದರೆ ಇರೋದಿಲ್ಲ. ಇದನ್ನು ಕೂಡ ಇದ್ರದ್ದು ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಇದು ತುಂಬ ನೀವು ಒಂದೊಂದು ದಿನ ನೀವು ಇದನ್ನು ಟ್ರೈ ಮಾಡ್ತಾನೆ ನಿಮಗೆ $50 ಆಗ್ಬೋದು, ಬೇಗನೆ ಆಗ್ಬೋದು. ಇದು ಒಂದೊಂದು ದಿನಕ್ಕೋಸ್ಕರ ನೀವು ಒಂದೊಂದು ದಿನವೂ ನಿಮಗೆ 11 ಸಿಗ್ತಾ ಇರುತ್ತೆ ವೆಬ್ಸೈಟ್ಗಳು. ಅಲ್ಲಿಂದ ಹೋಗ್ಬಿಟ್ಟು ನೀವು ಟ್ರೈ ಮಾಡ್ಬೋದು. ಇದ್ರದ್ದು ಕೂಡ ನಿಮಗೆ ಬೇರೆ ಬೇರೆಯವರು ವೀಡಿಯೋಸ್ ಮಾಡಿರ್ತಾರೆ, ಹೋಗ್ಬಿಟ್ಟು ನೀವು ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳಿದೆ ಅಂತಲೇ ಮಾಡೋಕೆ ಹೋಗಬೇಡಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದ್ರದ್ದು ನೀವು ವೀಡಿಯೋಸ್ನ ನೋಡ್ಬಿಟ್ಟು ಆರಾಮಾಗಿ ನೀವು ಅದನ್ನ ಈಗ ಚೆಕ್ ಮಾಡ್ಬೋದು. ತುಂಬ ದಿನದಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಇದನ್ನು ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಇರುವಂಥ ಒಂದು ವೆಬ್ಸೈಟ್ ಅಂತ ಹೇಳ್ಬೋದು. ಆರಾಮಾಗಿ ನೀವು ಒಂದೊಂದು ದಿನ ಆದರೂ ಕೂಡ ನೀವು ಟ್ರೈ ಮಾಡಿ $50 ಮಾಡಿಕೊಂಡು 3000 ಎಷ್ಟು ಆಗುತ್ತೆ ಅಂತ ಹೇಳ್ಬೋದು. 3600 ಎಷ್ಟೋ ಬರುತ್ತೆ ಇಂಡಿಯನ್ ರುಪೀಸ್ಗೆ. ಆ ಇದರಲ್ಲಿ ಪ್ರೈಸಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಯಾರಾದರೂ ನಿಮಗೆ ಅಷ್ಟು ದುಡ್ಡು ಕೊಡೋದಿಲ್ಲ ಅಂತಂದರೆ ನಿಮಗೆ $3769 ಆಗುತ್ತೆ ಅಂತ ಹೇಳ್ಬೋದು ಈಗಿನ ಪ್ರೈಸಿಗೆ, ಡಾಲರಿಂದ ರುಪೀಸ್ಗೆ. ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಅಂತಂದರೆ ಈಗ ಯಾರೂ ಕೊಡೋದಿಲ್ಲ ಆ ಟೈಮಲ್ಲಿ ನಿಮಗೆ 3000 ಸುಮ್ಮನೆ ಕೊಡೋದು. ನಾನು ಇದುವರೆಗೂ $1 ಇದಕ್ಕೆ ಇನ್ವೆಸ್ಟ್ ಮಾಡಿಲ್ಲ ಅಂತ ಹೇಳ್ಬೋದು. ಇದರಲ್ಲಿರುವಂಥ ಯಾವುದೇ ಒಂದು ಅಪ್ಲಿಕೇಶನ್ಗೂ ಕೂಡ ನಾನು ಇನ್ವೆಸ್ಟ್ ಮಾಡಿಲ್ಲ. ಹಂಗೆ ಅರ್ನ್ ಮಾಡಿರುವಂಥದ್ದು $797 ಹಂಗೆ ಅರ್ನ್ ಮಾಡಿ. ಇದರಲ್ಲಿ $1 ಕೂಡ ನಾನು ಇನ್ವೆಸ್ಟ್ ಮಾಡಿಲ್ಲ ಇದರಲ್ಲಿ. ಅದಾದಮೇಲೆ ಇದರಿಂದನೇ ಅರ್ನ್ ಮಾಡಿಬಿಟ್ಟು ಇದರಲ್ಲಿ ನಾನು ಮೆಂಬರ್ಶಿಪ್ನ ತೊಗೊಂಡು ಅದಾದಮೇಲೆ ಇದರಿಂದನೇ ನಾನು ಅರ್ನಿಂಗ್ ಮಾಡ್ಬೋದು ಅಂತಂದರೆ ಸೈಡಾಗಿ ನಿಮಗೆ ಈಗ ಪಾಕೆಟ್ ಮನಿಗೆ ಅರ್ನ್ ಮಾಡೋವಂಥ ಒಂದು ಈಗ ವೆಬ್ಸೈಟ್ಗಳೇನಿದೆ, ಈಗ ಏನಿದೆ ಅಪ್ಲಿಕೇಶನ್ನು ಎಲ್ಲ ನೀವು ಆರಾಮಾಗಿ ಇದನ್ನು ಟ್ರೈ ಮಾಡ್ಬೋದು. ಇದ್ರದ್ದು ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಲಿಂಕ್ನ ಹೋಗ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಅಡಿಷ್ನಲ್ ಆಗಿ ಒಂದು ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ. ಇದು ಕೂಡ ನಿಮಗೆ ಜೆನ್ಯೂನ್ ಆಗಿರುತ್ತೆ, ಪ್ಲೇಸ್ಟೋರಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ಕ್ಯಾಶ್ಫ್ಲಿಕ್ಸ್ ಅಂತ ಈ ಅಪ್ಲಿಕೇಶನ್ ಹೆಸರು ಬಂದು ನಿಮಗೆ ಮುಂಚೆನೇ ನಾನು ವಿಡಿಯೋನ ಮಾಡಿದ್ದೀನಿ ಇದ್ರ ಬಗ್ಗೆ ಕ್ಯಾಶ್ಫ್ಲಿಕ್ಸ್ ಅನ್ನೋದ್ರ ಬಗ್ಗೆ. ಇದರಲ್ಲಿ ಏನಪ್ಪ ಅಂತಂದರೆ ಒಂದಿಷ್ಟು ಅಪ್ಲಿಕೇಶನ್ಸ್ಗಳಿರುತ್ತೆ. ಅಪ್ಲಿಕೇಶನ್ಗಳೇ ನಿಮಗೆ ಒಂದು ಪ್ರೈಸ್ನ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ಅದಾದ್ಮೇಲೆ ನೀವು ಅನ್ಇನ್ಸ್ಟಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಬಿಟ್ಟು ಅದು ನಿಮಗೆ ಇಷ್ಟು ಪ್ರೈಸ್ ಅಂತ ಇರುತ್ತೆ ಒಂದೊಂದು ಅಪ್ಲಿಕೇಶನ್ ಮೇಲೆ. ಆರಾಮಾಗಿ ನೀವು ಅದನ್ನು ಅಷ್ಟೊಂದು ದುಡ್ಡು ಅವರು ನಿಮ್ಮ ಒಂದು ವಾಲೆಟ್ಗೆ ಕ್ರೆಡಿಟ್ ಮಾಡ್ತಾರೆ ಅಂತ ಹೇಳ್ಬೋದು ಇನ್ಸ್ಟಾಲ್ ಮಾಡಾದ್ಮೇಲೆ. ಇದು ನಿಮಗೆ ಮತ್ತೆ ನಿಮಗೆ ರೆಫರ್ ಮಾಡಿ ಕೂಡ ಅರ್ನ್ ಮಾಡ್ಬೋದು. $20 ಕೊಡ್ತಾರೆ ಅಂತ ಹೇಳ್ಬೋದು. ಒಂದು 10 ಜನಕ್ಕೆ ಮಾಡಿದ್ರೆ ನಿಮಗೆ $200 ಆಗುತ್ತೆ. $200 ನೀವು ಇದರಲ್ಲಿ ನಿಮಗೆ ಮಿನಿಮಮ್ ಬಂದು ನಿಮಗೆ $200 ಆಗಬೇಕು. $200 ಆದರೆ ನೀವು ಆರಾಮಾಗಿ ಇದನ್ನ ಪೇಟಿಎಮ್ಗೆ ವಿಡ್ರಾವಲ್ ಮಾಡ್ಬೋದು. ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಹೋಗ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವಾಗ ನಿಮಗೆ ಪಾನ್ ಕಾರ್ಡ್ನ ನಾನು ವಿಷಯ ಹೇಳ್ತೀನಿ ಅಂತ ಅಂದಿದ್ದೆ. ಇದರಲ್ಲಿ ನಿಮ್ಮ ಹತ್ರ ಏನಾದ್ರು ಪಾನ್ ಕಾರ್ಡ್ ಇಲ್ಲ ಅಂತಂದರೆ ನಾನು ಇದು ನಿಮಗೆ ನಂಬಿಕೆ ಇತ್ತು ಅಂತಂದರೆ ಹೋಗ್ಬಿಟ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಪಾನ್ ಕಾರ್ಡ್ ಅಂತ ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅಲ್ಲಿಂದ ಹೋಗ್ಬಿಟ್ಟು ನೀವು ಆರಾಮಾಗಿ ನೀವು ಪಾನ್ ಕಾರ್ಡ್ನ ಮಾಡಿಸ್ಕೋಬೋದು. ನನ್ನ ಹತ್ರನೇ ನಾನೇ ಮಾಡ್ಕೊಡ್ತೀನಿ ಅಂತಂದರೆ ನಿಮಗೆ ನಿಮ್ಮ ಒಂದು ಫೋನ್ಗೆ ನಾನು ಕಳಿಸ್ತೀನಿ. ಅದನ್ನು ನೀವು ಆರಾಮಾಗಿ ನೀವು ಒಂದು ಸೈಬರ್ ಸೆಂಟ್ರಲ್ಲಿ ನೀವು ಅದನ್ನು ತೆಗೆಸ್ಕೋಬೋದು. ಅಂತಂದರೆ ನೀವು ಸೈಬರ್ ಸೆಂಟ್ರಲ್ಲಿ ಹೋಗ್ತೀರಾ ಅಂತಂದರೆ $250 ಆ ರೀತಿ ಎಲ್ಲ ಕೇಳ್ತಾರೆ. ಮತ್ತು ನಿಮಗೆ ಒಂದು 2-3 ದಿನ ಕಾಯಿಸ್ತಾರೆ ಅಂತ ಹೇಳ್ಬೋದು. ನಾನು ನಿಮಗೆ ಒಂದು ದಿನ ಈಗ ಇವತ್ತು ಸಂಜೆ ಮಾಡಿದ್ದೀನಿ ಅಂತಂದರೆ ನಿಮಗೆ ಅದು ಬೆಳಿಗ್ಗೆ ಅಷ್ಟೊತ್ತಿಗೆಲ್ಲ ನಿಮಗೆ ಅಪ್ರೂವ್ ಆಗಿ ನಿಮಗೆ
ನೀವು ಕಳಿಸ್ತೀನಿ ಅಂತ ಹೇಳ್ಬೋದು. ನಾನು ಅದನ್ನು ನೀವು ಕಾಂಟ್ಯಾಕ್ಟಲ್ಲಿ ಇರಬೇಕಾಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂತಂದರೆ ನಾನು ಅದನ್ನು ನಿಮಗೆ ಮಾಡಿಕೊಡ್ಬೋದು ಪಾನ್ ಕಾರ್ಡ್ನ. ಅದಾದ್ಮೇಲೆ ಏನಪ್ಪ ಅಂತಂದರೆ ನಿಮಗೆ ಏನು ಕೊಡಬೇಕಂತಂದರೆ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ. ಅಂತಂದರೆ ನಾನು ನಿಮಗೆ ಆಧಾರ್ ಕಾರ್ಡ್ನ ಫೋಟೋ ಕಳಿಸಿ ಅಂತೆಲ್ಲ ಹೇಳ್ತಾ ಇಲ್ಲ. ನಿಮಗೆ ನಂಬಿಕೆ ಇದೆ ಅಂತಂದರೆ ನೀವು ಆಧಾರ್ ಕಾರ್ಡ್ ನಂಬರ್ನ ಕಳಿಸ್ಬಿಟ್ಟು ನಿಮಗೆ ನಾನು ಅದೇ ಟೈಮಲ್ಲಿ ನಿಮಗೆ OTP ಕೂಡ ಬರುತ್ತೆ. ನಾನೇನು ಕಳಿಸೋದಿಲ್ಲ ಎಕ್ಸ್ಟ್ರಾಯಿಂದ, ಅದು ನಿಮಗೆ ಆಧಾರ್ ಕಾರ್ಡ್ ಕಡೆಯಿಂದನೇ ನಿಮಗೆ ಮೆಸೇಜ್ ಬರುತ್ತೆ OTP. ಅದನ್ನು ನೀವು ಆರಾಮಾಗಿ ನೀವು ಸೆಂಡ್ ಈಗ ನನಗೆ ಅದೇ ಸಮಯಕ್ಕೆ ಕಳಿಸಿದ್ರೆ ನಿಮಗೆ ಅಕ್ನಾಲಜ್ಮೆಂಟ್ ನಂಬರ್ ಅಂತ ಇರುತ್ತೆ. ನೀವೇನಾದರೂ ಫಾರಮ್ನ ಫಿಲ್ ಮಾಡೋದಾಗಿರ್ಬೋದು, ಡಾಕ್ಯುಮೆಂಟ್ ಹಾಕಿದ್ದೀರಾ ಅಂತಂದರೆ ಅಲ್ಲಿ ನಿಮಗೆ ಅಕ್ನಾಲಜ್ಮೆಂಟ್ ನಂಬರ್ ಅಂತ ಕೊಡ್ತಾರೆ. ಅದನ್ನು ನಾನು ನಿಮಗೆ ಕಳಿಸ್ತೀನಿ ವಾಪಸ್ ನಿಮಗೆ ನಂಬಿಕೆ ಬರೋದಕ್ಕೆ. ಅಂತಂದರೆ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಅದು ನಿಮಗೆ ಬಂದೇ ಬರುತ್ತೆ. ಒಟ್ಟು ನಿಮಗೆ ಅಕ್ನಾಲಜ್ಮೆಂಟ್ ನಂಬರ್ ಅಂತ ಇರುತ್ತೆ, ಅದನ್ನು ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಅದಾದಮೇಲೆ ನಾನು ಇದನ್ನು ನಿಮಗೆ 50 ರೂಪಾಯಿ ಇಸ್ಕೊತೀನಿ ಅಂತ ಹೇಳ್ಬೋದು. ಯಾವ ರೀತಿ ಅಂತಂದರೆ ನಾನು UPI ID ಆಗಿರ್ಬೋದು ಆ ರೀತಿನ ಕಳಿಸ್ತೀನಿ. ನಿಮಗೆ ಯಾವ ಸ್ಟಾರ್ಟಿಂಗೇ ದುಡ್ಡು ಹಾಕಿ ಅಂತ ಕೇಳೋದಿಲ್ಲ. 50 ರೂಪಾಯಿ ಬಂದು ನಿಮಗೆ ಸ್ಟಾರ್ಟಿಂಗೇ ಕೇಳೋದಿಲ್ಲ. ಹೋಗ್ಬಿಟ್ಟು ನೀವು ಎಲ್ಲ ಮಾಡಾದ್ಮೇಲೆ ನೀವು ಎಲ್ಲ ಆದಮೇಲೆ ಅಂತಂದರೆ ಅಕ್ನಾಲಜ್ಮೆಂಟ್ ನಂಬರ್ ಎಲ್ಲ ನಿಮಗೆ ಕಳಿಸಾದ್ಮೇಲೆ ನಿಮಗೆ ನಂಬಿಕೆ ಬಂದಮೇಲೆ ನೀವು ದುಡ್ಡನ್ನ ಹಾಕ್ಬೋದು. ಅದಾದಮೇಲೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಆಗಿದೆ ಅಂತ. ಪಾನ್ ಕಾರ್ಡ್ ಕಡೆಯಿಂದನೇ ಮೆಸೇಜ್ ಬರುತ್ತೆ ನಿಮಗೆ. ಆ ಪಾನ್ ಕಾರ್ಡ್ ಕಡೆಯಿಂದ ಮೆಸೇಜ್ ಬಂದಿರುತ್ತೆ, ಅದನ್ನು ನೀವು ಬಂದಿದೆ ಅಂತ ನನಗೆ ಮೆಸೇಜ್ ಹಾಕಿದ್ರೆ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡಿಂದ ನಾನು ಅದನ್ನು ನಿಮಗೆ ಪಾನ್ ಕಾರ್ಡ್ನ ತಕ್ಕೊಡ್ತೀನಿ ಅಂತ ಹೇಳ್ಬೋದು. ನಿಮಗೆ ಫೋನ್ಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲೇ ನಿಮಗೆ ವಾಪಸ್ ಹಾಕ್ಬೋದು ಅಂತಂದರೆ ನಿಮಗೆ ಕಳಿಸ್ಬೋದು ನಿಮ್ಮ ಒಂದು ಪಾನ್ ಕಾರ್ಡ್ನ. ಇಲ್ಲ ಅಂತಂದರೆ ಇಮೇಲ್ ಐಡಿಗೆ ನಿಮಗೆ ಸೆಂಡ್ ಮಾಡ್ಬೋದು. ನಾನು ಒಟ್ಟು ಯಾವ ರೀತಿ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಹೋಗ್ಬಿಟ್ಟು ನೀವು ಬೇಕಿತ್ತಂತಾರೆ ನೀವು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಇದನ್ನು ನೀವು ಮಾಡ್ಬೋದು. ಅಂತಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ನಿಮಗೇನು ಫೋರ್ಸ್ ಇಲ್ಲ. ಇದನ್ನು ನೀವು ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಅಂತಂದರೆ ನಿಮಗೆ ಈ ನಂಬಿಕೆ ಇದೆ ಅಂತಂದರೆ ಹೋಗ್ಬಿಟ್ಟು ನನಗೆ ಸೆಂಡ್ ಮಾಡಿ ಅಂತ ಹೇಳ್ಬೋದು. ಮತ್ತು ನೀವು ಇದನ್ನು ಅಲ್ಲಿ ಸೈಬರ್ ಸೆಂಟ್ರಲ್ಲಿ ಹೋದರೆ ನಿಮಗೆ 100 ರೂಪಾಯಿಗೆ ನಿಮಗೆ ಪಾನ್ ಕಾರ್ಡ್ನ ಅಂತಂದರೆ ತಕ್ಕೊಡ್ತಾರೆ ಅಂತ ಹೇಳ್ಬೋದು. 150 ರೂಪಾಯಿಲ್ಲ ನಿಮಗೆ ಎಲ್ಲ ಮುಗ್ದೋಗಿರುತ್ತೆ ಅಂತ ಹೇಳ್ಬೋದು. ನಿಮ್ಮೊಂದು ಪಾನ್ ಕಾರ್ಡ್ ಬಂದು ಆರಾಮಾಗಿ ನೀವು ಅದನ್ನು ಟ್ರೈ ಮಾಡ್ಬೋದು. ಇಲ್ಲೇ ನೀವೇನಾದರೂ ಬೆಳಿಗ್ಗೆ ಮಾಡಿದ್ದೀರಾ ಅಂತಂದರೆ ಬೆಳಿಗ್ಗೆ ಕಳಿಸಿದ್ದೀರಾ ಅಂತಂದರೆ ನೀವು ಮತ್ತೆ ನಿಮಗೆ ಸಂಜೆ ಒಳಗಡೆ ನಿಮ್ಮೊಂದು ಪಾನ್ ಕಾರ್ಡ್ ಬಂದಿರುತ್ತೆ ಅಂತ ಹೇಳ್ಬೋದು. ಅದು ನಾನು ನಿಮಗೆ ಕಳಿಸಿರ್ತೀನಲ್ಲ ಅದನ್ನು ನೀವು ಕಾರ್ಡ್ ರೀತಿ ಆದರೂ ATM ಕಾರ್ಡ್ ರೀತಿ ಆದರೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ನಿಮ್ಮೊಂದು ಸೈಬರ್ ಸೆಂಟ್ರಲ್ಲಿ ನೀವು ಕೇಳಿ ಯಾವ ರೀತಿ ಮಾಡಿಕೊಡ್ತಾರೆ ಅಂತ. ಅದನ್ನು ಲ್ಯಾಮಿನೇಷನ್ ಆದರೂ ಮಾಡಿಕೊಡ್ತಾರೆ, ಇಲ್ಲ ಅಂತಂದರೆ ನಿಮಗೆ ಕಾರ್ಡ್ ರೀತಿ ಆದರೂ ಮಾಡಿಕೊಡ್ತಾರೆ. ಬಟ್ ನೀವು 100 ರೂಪಾಯಿ ಅಂತ ಅನ್ಕೋತೀನಿ, 100 ರೂಪಾಯಿನೇ ಆಗಿರುತ್ತೆ ಎಲ್ಲ ಕಡೆನೂ. ಅದು ನಿಮಗೆ ಆ ರೀತಿ ಹೋಗ್ಬಿಟ್ಟು ನೀವು ಮಾಡಿಸ್ಕೋಬೋದು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇವಾಗ ಯಾವ ರೀತಿ ನೀವು ಅರ್ನ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಆರಾಮಾಗಿ ನೀವು ಇದರಿಂದನೇ ಅರ್ನ್ ಮಾಡ್ಕೋಬೋದು. ಅಪ್ಸ್ಟಾಕಿಂದ ಕೂಡ ನೀವು ತುಂಬಾ ಅರ್ನಿಂಗ್ ಆಗುತ್ತೆ, ಅದರಿಂದ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಹೇಳಿರುವಂಥ ಒಂದು ಎಲ್ಲ ಅಪ್ಲಿಕೇಶನ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಎಲ್ಲಾದ್ರೂ ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿಂದ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪಾನ್ ಕಾರ್ಡ್ ಏನಾದರೂ ಬೇಕಿದ್ದವ್ರು ಇಂಟ್ರೆಸ್ಟ್ ಇದ್ದರೆ ನೀವು ನಂಬಿಕೆ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಈಗಲೇ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣಂತೆ. ಬಾಯ್.